ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನು. ನಮ್ಮ ಹೊಸ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ನನ್ನ ರಮ್ಯಾ ನವಿ ವ್ಲಾಗ್ಸ್ ಮೇಲೆ ಇರಲಿ. ನಾನು ಇವತ್ತು ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಅವರು ಮನೆ ಕಟ್ಟಬೇಕು ಅಂತ ಇರ್ತಾರೆ, ಕೆಲವರು ಬಾಡಿಗೆ ಮನೆಗೆ ಹೋಗಬೇಕು ಅಂತ ಇರ್ತಾರೆ. ಸೊ ನಾವು ಹೋಗ್ಬೇಕಾದ್ರೆ ಅದು ವಾಸ್ತು ಪ್ರಕಾರ ಇದೆಯಾ, ಅಕಸ್ಮಾತ್ ನಾವು ಮನೆ ಕಟ್ಟಿದ್ರೆ ವಾಸ್ತು ಯಾವ ದಿಕ್ಕಿನಲ್ಲಿ ಏನೇನು ಬರಬೇಕು, ಅಡುಗೆ ಮನೆ ಎಲ್ಲಿ ಬರಬೇಕು, ಬೆಡ್ರೂಮ್ ಯಾವ ಕಡೆ ಬರಬೇಕು, ಸ್ನಾನದ ಮನೆ ಯಾವ ಕಡೆ ಬರಬೇಕು, ಟಾಯ್ಲೆಟ್ ಯಾವ ಕಡೆ ಬರಬೇಕು, ಮೇನ್ ಎಂಟ್ರೆನ್ಸ್ ಯಾವ ದಿಕ್ಕಿಗಿರಬೇಕು, ಈ ಥರ ಎಲ್ಲ ಹಲವಾರು ಗೊಂದಲಗಳು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಮನೆ ಕಟ್ಟೋಕ್ಕೆ ಪೂರ್ತಿ ಎಷ್ಟು ತಿಳ್ಕೊಂಡಿದ್ರು ನಾವು ಸಾಕಾಗಲ್ಲ. ಎಷ್ಟೇ ತಿಳ್ಕೊಂಡಿದ್ರು ಇನ್ನೂ ತಿಳ್ಕೊಳ್ಳೋದು ಏನಾಗುತ್ತೆ ಗೊತ್ತಾ, ನಾವು ಮನೆ ಕಟ್ಟಿದಾಗ ಈ ಒಂದು ಮಿಸ್ಟೇಕ್ನ ಏನೋ ಮಾಡಿಬಿಟ್ಟಿರ್ತೀವಿ. ನಾವು ಎಂಥ ಅನುಭವಿಸ್ತಾರೆ ಆದ್ರೂ ಈಗ ಈ ಮನೇಲಿ ಮಾಡಿದ್ದೆ ಎಡವಟ್ಟನೆ ಇನ್ನೊಂದು ಮನೆ ಕಟ್ಟಿದಾಗ ನಾವು ಮಾಡಲ್ಲ. ಹಂಗೆ ಮನೆ ಕಟ್ಟದ ಹೋದಾಗ ಒಬ್ಬೊಬ್ರದ್ದು ಒಂದೊಂದು ಐಡಿಯಾಗಳನ್ನ ತೊಗೊಳೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕೆಲವೊಂದು ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೋತೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಇದು ನಮ್ಮ ಮನೆಯ ಉತ್ತರ ದಿಕ್ಕಿಗೆ ರೋಡ್ ಇದೆ. ಇದು ಉತ್ತರ ದಿಕ್ಕು, ಇದು ದಕ್ಷಿಣ ದಿಕ್ಕು. ನಾನು ಹಿಂದೆ ಇರುವಂಥದ್ದು ಇದು ಪೂರ್ವ ದಿಕ್ಕು, ಇದು ಪಶ್ಚಿಮ. ಸೂರ್ಯ ಈ ಕಡೆ ಹುಟ್ಟುತ್ತಾನೆ, ಈ ಕಡೆ ಮುಳುಗ್ತಾನೆ. ಸೊ ಇದು ಉತ್ತರ ದಿಕ್ಕು, ನಾರ್ತು, ಇದು ಸೌತು. ಸೊ ಈ ಕಡೆ ಏನು ಮಾಡಿದ್ರೆ, ನಾವು ಪೂರ್ವಕ್ಕೆ ಮೇನ್ ಡೋರ್ನ ಕೊಟ್ಟಿದ್ದೀವಿ. ಸೂರ್ಯ ಉದಯ ಆಗೋ ಕಡೆಗೆ ಮೇನ್ ಡೋರ್ನ ಕೊಟ್ಟಿದ್ದೀವಿ. ಉತ್ತರಕ್ಕೆ ಮೇನ್ ರೋಡ್ ಇರುತ್ತೆ. ಸೊ ಗೇಟು ಪೂರ್ವಕ್ಕೆ ಬರುತ್ತೆ, ಒಳಗೆ ಎಂಟ್ರಿ ಆಯ್ತಿದಂಗೆ ಪಾರ್ಕಿಂಗ್ ಇದೆ, ಒಳಗೆ ಬರ್ತಿದಂಗೆ ಪೂರ್ವ ದಿಕ್ಕಿಗೆ ನಾವು ಬಾಗಿಲು ಕೊಟ್ಟಿದ್ದೀವಿ. ಗೇಟು ಉತ್ತರಕ್ಕೆ ಇರೋದು, ಗೇಟು ಉತ್ತರಕ್ಕೆ ಇದೆ. ಇನ್ನೊಂದು, ನಾವು ಮೇನ್ ಡೋರ್ನ ಉತ್ತರಕ್ಕೂ ಕೊಟ್ಕೊಬೋದು. ಉತ್ತರಕ್ಕೆ ಮನೆ ಮಾಡಿದಾಗ ಉತ್ತರಕ್ಕೆ ರೋಡ್ ಇದ್ದು ಉತ್ತರಕ್ಕೂ ಬೇಕಾದ್ರೆ ಬಾಗಿಲು ಕೊಟ್ಕೊಬೋದು ಮೇನ್ ಡೋರ್ನ. ಓಕೆ, ಯೂಶಲಿ ಮೇನ್ ಡೋರ್ ಅಂತ ಬಂದಾಗ ಒಂದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ. ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಈಗ ಇಲ್ಲಿ ಮೇನ್ ಡೋರ್ ಕೊಟ್ಬಿಡ್ತೀವಿ, ಉತ್ತರಕ್ಕೆ ಉತ್ತರನೇ ಕೊಟ್ಟಾಗ ನಾವು ಈ ಕಡೆ ಲೆಫ್ಟ್ ಬಾಗಿಲು ತೆಗೀವಿ. ಯಾವಾಗಲೂ ಮನೆಯ ಬಾಗಿಲು ಕ್ಲಾಕ್ ವೈಸ್ ತಿರುಗಬೇಕು. ನಾವು ಹಿಂಗೆ ನಿಂತ್ಕೊಂಡು ಬಾಗಿಲು ತೆಗೆದ್ರೆ ಬಲ್ದ ಕಡೆಗೆ ಹೋಗ್ಬೇಕು. ಅದು ನಮ್ಮ ಬಲ್ದ ಕೈ ಇರುತ್ತಲ್ಲ, ಈ ಕಡೆಗೆ ಹೋಗ್ಬೇಕು ಡೋರ್ ತೆಗೆದಾಗ. ಸೊ ಅದು ಒಂದು ಮೇನ್, ಯಾವಾಗಲೂ ಕ್ಲಾಕ್ ವೈಸ್ ಇರಬೇಕು. ಮನೆ ಮೆಟ್ಲು ಸ್ಟೇರ್ ಕೇಸ್ ನೋಡಿ, ಇದು ಅಷ್ಟೇ, ಈಗ ಹೋಗಿ ಬಲಕ್ಕೆ ತಿರುಗಬೇಕು. ಇದು ಒಂದು ವಾಸ್ತುಲಿ ಭಾಳ ಮುಖ್ಯ. ಯಾವತ್ತೂ ಕ್ಲಾಕ್ ವೈಸ್ ಇರಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಇರಬಾರ್ದು. ಸೊ ಮೇನ್ ಡೋರ್ಗಳು ಅಷ್ಟೇ, ಯಾವುದೇ ಬಾಗಿಲಾದರೂ ತೆಗೆದ್ರೆ ಮೇನ್ ಡೋರ್ ಬಾಗಿಲು ಬಂದ ಕಡೆಗೆ ಹೋಗ್ಬೇಕು. ಈಗ ಓಪನ್ ಮಾಡಿದ್ರೆ ರೈಟ್ಗೆ ಹೋಗ್ಬೇಕು. ಕೆಲವು ಮನೆಗಳಲ್ಲಿ ಲೆಫ್ಟಿಗೆ ಇರುತ್ತಲ್ವಾ, ಕೆಲವು ಮನೆಗಳಲ್ಲಿ ಏನು ಮಾಡೋಕ್ಕಾಗಲ್ಲ, ಲೆಫ್ಟಿಗೆ ಬಂದಿರುತ್ತೆ. ಅದು ಪ್ಲಾನಿಂಗು ಮತ್ತೆ ಯಾವುದ್ರ ಮೇಲೆ. ಬಟ್ ಯೂಶಲಿ ಒಳ್ಳೇದು ಅಂದ್ರೆ ಕ್ಲಾಕ್ ವೈಸ್ ಇದ್ರೆ ಒಳ್ಳೇದು ಅಂತ. ನೋಡಿ, ನವೀನ್ ಅವ್ರು ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದಾರೆ. ಬಂದ ಕಡೆ ತೆಗಿಬೇಕು, ಓಕೆನಾ. ಈಗ ಅಕಸ್ಮಾತ್ ನಾವು ಇದೇ ಪ್ಲಾನ್ ಪ್ರಕಾರ ನಾವೇನಾದರೂ ಇಲ್ಲಿ ಉತ್ತರಕ್ಕೆ ಬಾಗಿಲು ಕೊಟ್ಟಿದ್ರೆ ಅದು ಬಂದು ಲೆಫ್ಟಿಗೆ ಬಾಗಿಲು ತೆಗಿತಾ ಇತ್ತು. ಸೊ ಕ್ಲಾಕ್ ವೈಸ್ ಆಗ್ತಾ ಇರಲಿಲ್ಲ, ಆಂಟಿ ಕ್ಲಾಕ್ ವೈಸ್. ಸೊ ಬೇಡ ಅಂದ್ಬಿಟ್ಟು ನಮ್ಗೆ ಆ್ಯಕ್ಚುಲಿ ಉತ್ತರಕ್ಕೆ ಮಾಡ್ಬೋದಿತ್ತು, ನಾವು ಅದರ ಪೂರ್ವ ಕೊಟ್ವಿ ಇರಲಿ ಅಂತ. ಎರಡು ಫೇಸು ಒಳ್ಳೇದಿರೋದ್ರಿಂದ ಉತ್ತರ ಪೂರ್ವ ಎರಡು ಇರಲಿ ಅಂತ. ಸೊ ಹಾಗೆ ಬಂದರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯ ಇದು ವೆಸ್ಟಲ್ಲಿ ನಾರ್ತ್ ಏನು ಬರುತ್ತೆ, ಕಾಮನ್ ಆಗಿ 100% ವಾಸ್ತು ಬೇಕು ಅಂದಾಗ ವಾಯುವ್ಯ ದಿಕ್ಕು ಇಲ್ಲಿ ಬರುತ್ತೆ. ಯಾವುದಲ್ಲಿ? ವೆಸ್ಟಲ್ಲಿ ನಾರ್ತು. ಇದು ವೆಸ್ಟ್ ಬರುತ್ತೆ, ಇದು ನಾರ್ತ್ ಬರುತ್ತೆ. ನಾರ್ತ್ ವೆಸ್ಟ್ ಕಾರ್ನರ್ ಏನು ಬರುತ್ತೆ, ಈ ಭಾಗ ಸ್ನಾನದ ಮನೆ ಇರಬೇಕು, ಟಾಯ್ಲೆಟ್ ಇರಬೇಕು. ಸೊ 100% ವಾಸ್ತು ಬೇಕು ಅಂದಾಗ. ಬಟ್ ನಾವೇನು ಮಾಡಿದ್ದೀವಿ, ಇದೊಂದು ವಾಸ್ತುನ ಎಂಟ್ರೆನ್ಸಲ್ಲೇ ಕೊಟ್ಟರೆ ಚೆನ್ನಾಗಿರಲ್ಲ ನಾರ್ತಲ್ಲಿ ಅಂತೇಳಿ ನಾವು ಅದನ್ನು ಆ ಕಡೆಗೆ ಶಿಫ್ಟ್ ಮಾಡಿದ್ದೀವಿ. ಅದು ಸಮಸ್ಯೆ ಇಲ್ಲ, ಮಾಡ್ಬೋದು. ಇನ್ನೊಂದು, ಮನೆಯಲ್ಲಿ ಮುಖ್ಯವಾಗಿ ಅಡುಗೆ ಮನೆ ಮಾತ್ರ 100% ಅಗ್ನಿ ಮೂಲೆ ಇರಬೇಕು. 4 ಮೂಲೆ ಇರ್ತದೆ. ಇದು ಈಶಾನ್ಯ ಅಂತ ಹೇಳ್ತಾರೆ. ಈ ದಿಕ್ಕನ್ನು ಈಶಾನ್ಯ, ಆ ದಿಕ್ಕನ್ನು ವಾಯುವ್ಯ, ಆ ಕಡೆ ದಿಕ್ಕು ಅಂದರೆ ಸೌತಲ್ಲಿ ವೆಸ್ಟ್ ಏನು ಬರುತ್ತೆ, ಸೌತ್ ವೆಸ್ಟ್ ಕಾರ್ನರ್ ಬಂದು ಕುಬೇರ ಮೂಲೆ ಅಂತ ಹೇಳ್ತಾರೆ, ಅಲ್ಲಿ ಬೆಡ್ರೂಮ್ ಬರಬೇಕು. ಸೌತ್ ಈಸ್ಟ್ ಆ ಕಡೆ ಕಾರ್ನರ್ನ ಅಗ್ನಿ ಮೂಲೆ, ಆಗ್ನೇಯ ದಿಕ್ಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಅಡುಗೆ ಮನೆ ಬರಲೇಬೇಕು. ಇದು ಈಸ್ಟು ಮತ್ತು ನಾರ್ತು ಕಾರ್ನರ್ ಏನು ಬರುತ್ತೆ, ಈ ದಿಕ್ಕು ಈಶಾನ್ಯ ಮೂಲೆ ಬರುತ್ತೆ. ಅದು ದೇವ್ರ ಮೂಲೆ ಅಂತ ಹೇಳ್ತಾರೆ. ಅಲ್ಲಿ ಸಂಪನ್ನ ಮಾಡ್ತಾರೆ, ಯಾಕೆಂದರೆ ಅಲ್ಲಿ ಜಲ ತುಂಬಿದಷ್ಟು ಮನೆಗೆ ಯಶಸ್ಸು. ಇಲ್ಲಿ ಮತ್ತು ಕುಬೇರ ಮೂಲೆಯಲ್ಲಿ ಟ್ಯಾಂಕ್ ಇಡಿಸ್ತಾರೆ ಮನೆ ಮೇಲ್ಗಡೆ. ಸೊ ಇದೆರಡೂ ಮನೆಯ ಯಶಸ್ಸಿಗೆ ಕಾರಣ ಅಂತೇಳಿ. ಸೊ ನಾನು ತಿಳ್ಕೊಂಡಿರೋದಿಷ್ಟು. ಸೊ ಈಗ ಬನ್ನಿ, ನಾನು ಈಗ ಬರ್ತಾ ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಮನೆ ದೇವ್ರ ಮನೆಯನ್ನು ತಗೊಂಡೋಗಿ ಯಾವುದೋ ಮೂಲೆಗೆ ಹಾಕ್ಬಾರ್ದು. ಅದೊಂದು ಮುಖ್ಯ. ನಾವೇನು ಮನೆ ದೇವ್ರ ಮನೆ ಮಾಡ್ತೀವಿ, ಆ ದೇವ್ರ ಮನೆಯನ್ನೆಲ್ಲ ನೋಡ್ಬೇಕಂತೆ ಅದು. ಸೊ ನಾವಿಲ್ಲಿ ಮಾಡಿದ್ದೀವಲ್ಲ ದೇವ್ರ ಮನೆ, ಅದು ಅಟ್ಲೀಸ್ಟ್ ಮನೆ
ಕಾಣಬೇಕು ದೇವ್ರ ಮನೆಗೆ. ಆ ಥರ ಕೆಲವರು ಏನು ಯಾವುದೋ ಒಂದು ಮೂಲೆಗೆ ಹಾಕ್ಬಿಟ್ಟಿರ್ತಾರೆ. ಸೊ ಆ ಥರ ಮಾಡಬಾರ್ದು. ಮತ್ತೆ ಬನ್ನಿ, ಈಗ ಮನೆ ಒಳಗಡೆ ಮೆಟ್ಲು ಕೊಡ್ತೀರಾ ನೀವು ಅಥವಾ ಮನೆ ಆಚೆ ಕೊಡ್ತೀರಾ ಮೆಟ್ಲು. ಆಮೇಲೆ ಇಲ್ಲಿ ಯಾವಾಗಲೂ ಬೆಸ ಸಂಖ್ಯೆ ಬರಬೇಕು, ಸಮ ಸಂಖ್ಯೆ ಬರಬಾರ್ದು. 18, 20, 22 ಈ ಥರ ಬರಬಾರ್ದು. ಇದು ಬಲ್ದ ಕಾಲಿಂದ ಶುರು ಮಾಡಿದ್ರೆ ಪುನಃ ನಾವು ಅಲ್ಲಿ ಮೇಲ್ಗಡೆ ಮೆಟ್ಲು ಹತ್ತಿದ್ದು ಬಲ್ದ ಕಾಲಿಗೆ ಕೊನೆ ಆಗಬೇಕು. ಹಂಗೆ ಆಗುತ್ತಾ? ಆಗುತ್ತೆ. ಅದು ತೋರಿಸಿ. ಅದನ್ನು ಲಾಭ ನಷ್ಟ, 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 ಲಾಭ. ನೈಸ್. ಸೊ ಇದು 21ನೇ ಮೆಟ್ಲಾಗುತ್ತೆ. ಇದು ಹೆಂಗಡೆ ಏನ್ರಿ ಇಷ್ಟೊಂದು ತಿಳ್ಕೊಂಡಿದ್ದೀರಾ ಅಂತ ಏನಿಲ್ಲ, ನಾನು ಬೇರೆಯವ್ರ ಹತ್ರ ತಿಳ್ಕೊಂಡಿದ್ರೆ ನಮ್ಮ ವ್ಯೂವರ್ಸ್ಗೆ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಕಣ್ರಿ ನಿಮ್ ಬ್ಲಾಗ್ ನಿಮ್ದೇ ಆದಂತ ಒಂದು ಚಾನೆಲ್ ನ ಓಪನ್ ಮಾಡಿಸಿರೋದು ನಾನು. ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ನ ಹೊರಗೆ ತೆಗಿಬೇಕು ಅಂತಾನೆ. ಅಟ್ಟಕ್ಕೆ ಸೇರ್ಸೋದಲ್ಲ, ಅಟ್ಟಕ್ಕೆ ಏರ್ಸೋದು. ಇನ್ನೊಂದು ಹೇಳಿದ್ನಲ್ಲ ಮುಖ್ಯವಾಗಿ, ಅದೇ ದೇವ್ರ ಮನೆ. ಈ ದೇವ್ರ ಮನೆ ಇಡೀ ಮನೆನ ನೋಡಬೇಕು ನೋಡಿ. ಮ್ಯಾಕ್ಸಿಮಮ್ಮು ಲೆಫ್ಟ್ಗೂ ಜಾಗ ಇದೆ, ರೈಟ್ಗೂ ಜಾಗ ಇದೆ, ಮುಂದಕ್ಕೂ ಜಾಗ ಇದೆ. ಸೊ ದೇವ್ರ ಮನೆ ಹಿಂಗೆ ಮನೇನ ನೋಡೋ ಥರ ಇರಬೇಕಂತೆ. ಮೂಲೆಗೆ ಹಾಕ್ಬಿಡಿ. ಇದು ಯಾರೋ ವಾಸ್ತು ಪ್ರಕಾರ ತಿಳ್ಕೊಂಡು ಅವ್ರ ಹತ್ರನೇ ನಾನು ಕೇಳ್ಕೊಂಡಿರ್ತೀನಿ, ಆಯಿತಾ. ಸೊ ನಮ್ಮ ದೇವ್ರ ಮನೆ ದಕ್ಷಿಣಕ್ಕಿಲ್ಲ, ಉತ್ತರಕ್ಕೆ. ನಾನು ನಿಂತಿರೋದು ಉತ್ತರಕ್ಕೆ. ನಮ್ಮ ಮೇನ್ ರೋಡ್ ಯಾವ ಕಡೆ ಇದೆ. ಸೊ ನಾನು ಉಪ್ಪಿನ ದೀಪ ಹಚ್ಚಿದಾಗ ದೀಪ ಯಾವಾಗಲೂ ಹಿಂಗೆ ಇಡ್ತೀನಿ ದೇವ್ರ ಫೋಟೋ. ಉತ್ತರ ದಿಕ್ಕಿದು. ಉತ್ತರ, ಪೂರ್ವ, ಪಶ್ಚಿಮ, ಇಂಡಿಯಾ, ದಕ್ಷಿಣ. ಓಕೆ ಬನ್ನಿ. ಆಮೇಲೆ ದೇವ್ರ ಮನೆ ಹಿಂಭಾಗ ಸ್ಟೋರ್ ರೂಮ್ ಕೊಟ್ಟರೆ ಭಾಳ ಒಳ್ಳೆಯದು. ಕಿಚನಲ್ಲಿ ಬನ್ನಿ. ಈಗ ನಾವಿಲ್ಲಿ ಏನು ಕಿಚನ್ ಕೊಟ್ಟಿದ್ದೀವಿ, ಇದು ದೇವ್ರಲ್ಲಿ, ಇದು ದಕ್ಷಿಣ ದಿಕ್ಕು. ನಾನು ಕೈ ಇಟ್ಟಿದ್ದೀನಲ್ಲ, ಇದು ದಕ್ಷಿಣ ದಿಕ್ಕು, ಇದು ಪೂರ್ವ ದಿಕ್ಕು. ಸೂರ್ಯ ಈ ಕಡೆ ಕೊಟ್ಟದು. ಸೊ ಗ್ಯಾಸು ಹೀಗೆ ಇರಬೇಕು, ಆಯಿತಾ. ಇದು ಸೌತು, ಈಸ್ಟು, ಕಾರ್ನರ್. ಇದು ಈ ಮೂಲೆ ಏನಂತಾರೆ ಅಗ್ನಿ ಮೂಲೆ ಅಂತ ಹೇಳ್ತಾರೆ, ಆಗ್ನೇಯ ದಿಕ್ಕು. ಸೊ ಯಾವಾಗಲೂ ಕಿಚನ್ನು ಸೌತ್ ಮತ್ತು ಈಸ್ಟ್ ಕಾರ್ನರ್ಲಿ ಇರಬೇಕು. ಇದೊಂದು ಆಯಿತಾ. ಅದಾದಮೇಲೆ ಸ್ಟೋರ್ ರೂಮು. ದೇವ್ರ ಮನೆ ಏನು ಬಂದಿದೆ, ಆ ದೇವ್ರ ಮನೆ ಹಿಂಭಾಗ ಈಗ ಇಲ್ಲಿ ಮಾತ್ರ ಕಂಪೇರ್ ಮಾಡಿದ್ರೆ ಇದು ಇದು ಇಷ್ಟೇ ಅಗಲ ತಗೊಂಡಾಗ ನಾವು ಇದು ಕುಬೇರ ಮೂಲೆ ಬರುತ್ತೆ. ಈ ದಿಕ್ಕು ದವಸ ಧಾನ್ಯಗಳೆಲ್ಲ ಕುಬೇರ ಮೂಲೆ ಅಲ್ಲಿ ಸ್ಟೋರ್ ಆಗಬೇಕು. ಸೊ ಆಯ್ತಾ. ಬನ್ನಿ. ಬೆಡ್ರೂಮು ಈಗ ಅಗ್ನಿ ಮೂಲೆಲ್ಲ ಅಲ್ಲೇ ತೋರಿಸಿದ್ವಿ, ಆ ಕಡೆಯಿಂದ ಈ ಕಡೆಗೆ. ಅದು ಸೌತ್ ಈಸ್ಟ್ ಆಯಿತು. ಇದು ಸೌತಲ್ಲಿ ವೆಸ್ಟ್. ಇದು ನನ್ನ ಎಡದ ಕೈ ಏನು ತೋರಿಸ್ತಾ ಇದ್ದೀನಿ, ಇದು ಸೂರ್ಯ ಮುಳುಗೋ ಕಡೆ ಪಶ್ಚಿಮ. ಇದು ಸೌತ್ ಅಂದರೆ ದಕ್ಷಿಣ. ಸೊ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಕಾರ್ನರ್ ಆಗಿ ಏನು ಬರುತ್ತೆ, ಇದು ಈ ದಿಕ್ಕು. ಇದು ಕುಬೇರ ಮೂಲೆ ಅಂತ ಹೇಳ್ತಾರೆ. ಸೊ ಈ ರೂಮಲ್ಲಿ ಬೆಡ್ರೂಮ್ ಇರಬೇಕು. ತಲೆನ ಯಾವಾಗಲೂ ಹೇಳ್ತೀನಿ ಕೇಳಿ. ಈಗ ಏನು ಹಾಕಿದ್ದೀವಿ, ತಲೆ ಬಂದು ಈ ಕಡೆ ದಕ್ಷಿಣಕ್ಕೆ ಇರಬೇಕು, ತಲೆ ಇನ್ನೊಂದು ಪೂರ್ವಕ್ಕೆ ಇರಬೇಕು. ಎರಡೇ ದಿಕ್ಕಿಗೆ ಮಾತ್ರ ನಾವು ತಲೆ ಅದೊಂಚೂರು ಮೇಲ್ ಕಟ್ಬಿಡಿ. ಅದು ಸಾರಿ ಪಾಪು ಜೋಲಿ. ಅರ್ಥ ಆಯ್ತಾ. ನೀವು ಮನೆ ಪ್ಲ್ಯಾನ್ ಮಾಡಬೇಕಾದ್ರೆ ದಯವಿಟ್ಟು ಈಗ ನೋಡಿ, ನಾನು ಕಬೋರ್ಡು ಆ ಕಡೆ ಕೊಟ್ಟಿದ್ದೀನಿ, ವಾರ್ಡ್ರೋಬ್ನ, ಆಯಿತಾ. ಸೊ ಈ ಕಡೆಗೆ ತಲೆ ಈ ಕಡೆಗೆ ಬರಬೇಕು, ಇಲ್ಲ ಈ ಕಡೆಗೆ ಬರಬೇಕು. ಸೊ ನಾನು ಏನಕ್ಕೆ ಈ ಕಡೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಹಿಂಗಿರುತ್ತೆ ಅಂದ್ಕೊಳ್ಳಿ, ಆ ಕಡೆ ಸ್ಪೇಸ್ ಕೊಡ್ಬೋದು, ಈ ಕಡೆ ಸ್ಪೇಸ್ ಕೊಡ್ಬೋದು. ಆ ಕಡೆ ಏನಾದರೂ ಮಧ್ಯದಲ್ಲಿ ವಾಶ್ರೂಮ್ ಹೋಗ್ಬೇಕು ಅಂದರೆ ಹಂಗೆ ಬಳಸ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಬೇಡ ಅಂತೇಳಿ. ಅರ್ಥ ಆಯ್ತಿದ್ದೀನಂತ. ಡೋರ್ ಈ ಕಡೆ ಇರುತ್ತೆ. ಸೊ ನಾವು ಈ ಕಡೆ ಸ್ಪೇಸ್ ಕೊಟ್ಟು ತಲೆ ಈ ಕಡೆ ಮಾಡಿದಾಗ ಈ ಕಡೆ ಮಲಗಿರೋರು ಈ ಕಡೆಯಿಂದ ಹಿಂಗೆ ಬಳಸ್ಕೊಂಡು ಹಿಂಗೆ ಹೋಗಬೇಕು. ಸೊ ಅದು ಬೇಡ ಅಂಥೇಳಿ ಆರಾಮಾಗಿ ಹೀಗೆ ಕೊಟ್ಟಿದ್ದೀನಿ. ಈ ದಿಕ್ಕ ಕೊಡ್ಬೋದು, ಸೌತ್ ಮತ್ತು ಈಸ್ಟ್ ಎರಡು ಕಡೆಗೆ ತಲೆ ಹಾಕಿ ಮಲಗುವಂಥದ್ದು. ಅದನ್ನು ನೆನ್ಪಿಟ್ಕೊಳ್ಳಿ. ವಿಂಡೋಸು ಆಮೇಲೆ ಒಳ್ಳೆ ಆರಾಮಾಗಿ ಒಳ್ಳೆ ಖಾಲಿ ಬೆಳಕು ಬರೋ ಥರ ಒಳ್ಳೆ ದೊಡ್ಡದು 3 ಪಾರ್ಟು 4 ಪಾರ್ಟು ನಿಮ್ಮ ಸೈಟು ಯಾವ ಅಳತೆ ಇರುತ್ತೆ ಅದಕ್ಕೆ ತಕ್ಕಂತೆ ನೀವು ಬೆಡ್ರೂಮ್ಗಳಿಗೆ ಆರಾಮಾಗಿ ವಿಂಡೋಸ್ ಕೊಟ್ಕೊಳ್ಳಿ. ಅದು ಒಂದು ಭಾಳ ಮುಖ್ಯ. ನಾವು ವಾಶ್ರೂಮ್ ಕೊಟ್ಟಿದ್ದೀವಿ. ಇದು ಯಾವುದು ವೆಸ್ಟ್. ಈಗ ಆ ಕಡೆಗೆ ನಾರ್ತ್ಗೂ ಅಲ್ಲ, ಈ ಕಡೆಗೆ ಸೌತ್ಗೂ ಅಲ್ಲ. ಸೊ ಮನೆಯ ಮಧ್ಯಭಾಗದಲ್ಲಿ ಇದೆ. ಇದು ಏನೂ ಸಮಸ್ಯೆ ಇಲ್ಲ. ಓಕೆ. ಸೊ ಇಷ್ಟು ವಾಸ್ತು ಒಂದು ಮನೆ ಅಂತ ಕಟ್ಟಬೇಕಾದ್ರೆ ಏನು ಕುಬೇರ ಮೂಲೆ ಏನು ತೋರಿಸ್ತೇವೆ ಬೆಡ್ರೂಮ್, ಅದ್ರ ಮೇಲ್ಗಡೆ ಟ್ಯಾಂಕ್ ಇರಬೇಕು. ಮನೆಗೆ ನೀರು ಏನಿರ್ತದೆ ಅದು ಟ್ಯಾಂಕಲ್ಲಿ ಇರಬೇಕು ಕುಬೇರ ಮೂಲೆಯಲ್ಲಿ. ಸೊ ಈಶಾನ್ಯ ದಿಕ್ಕಲ್ಲಿ ಸಂಪ್ ಇರಬೇಕು. ಕುಬೇರ ಮೂಲೆ ಬೆಡ್ರೂಮ್ ಏನಿರ್ತದೆ ಅದ್ರ ಮೇಲ್ಗಡೆ ಟ್ಯಾಂಕ್ ಇರಬೇಕು. ಅದು ಮನೆಗೆ ಶ್ರೇಯಸ್. ಓಕೆ. ಇದು ನಾನು ಏನು ಹೇಳಿದೆ, ಇದು ನಾರ್ತ್ ಫೇಸ್ ಮನೆ ನಮ್ಮದು. ಕೆಲವರು ಸರ್ ನಮ್ದು ಈಸ್ಟ್ ಫೇಸ್ ಮನೆ ಇರ್ತದೆ. ಈಸ್ಟ್ ಫೇಸ್ ಮನೆ ಆದರೂ ಇದೇ ಕತೆ. ಬನ್ನಿ ಹೇಳ್ತೀನಿ.
ಈಸ್ಟ್ ಫೇಸ್ ಮನೆ ಆದರೂ ಅಡುಗೆ ಮನೆ ಇಲ್ಲೇ ಬರುತ್ತೆ. ನಿಮಗೆ ರೋಡ್ ಮಾತ್ರ ಚೇಂಜ್ ಆಗುತ್ತೆ. ಈಗ ನಮ್ಮದು ನಾರ್ತ್ ರೋಡು, ಈಗ ನಿಮಗೆ ಮನೆ ಮುಂದೆ ಇಲ್ಲಿ ರೋಡ್ ಇರ್ತದೆ, ಆಯಿತಾ? ಸೊ ಅಷ್ಟೇ ಡಿಫ್ರೆನ್ಸು. ಅಥವಾ ಕೆಲವ್ರಿಗೆ ವೆಸ್ಟ್ ಇರುತ್ತೆ. ಈಗ ನಮ್ಮ ರಮ್ಯ ಅಮ್ಮನ ಮನೆ ವೆಸ್ಟ್ ರೋಡು. ಸೊ ಅವ್ರದ್ದು ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಅಗ್ನಿ ಮೂಲೆಗೆ ಅಡುಗೆ ಮನೆ ಬರುತ್ತೆ ಅವ್ರದ್ದು, ಗೊತ್ತಾಯ್ತಾ? ಸೊ ಪ್ಲ್ಯಾನು ನಮ್ಮ ಮನೆದು ಫ್ಲೋರ್ದು G+1 ಏನಿದೆ ಎರಡರದ್ದು ಪ್ಲ್ಯಾನ್ನ ಕೊಡ್ತೀನಿ, ಸ್ಕ್ರೀನ್ ಮೇಲೆ ಹಾಕಿ ರಮ್ಯ, ಅವ್ರಿಗೆ ಅರ್ಥ ಆಗುತ್ತೆ ಕ್ಲಿಯರಾಗಿ. ಸೊ ತುಂಬ ಜನ ನಮ್ಮ ಮನೆಯದು ಪ್ಲ್ಯಾನ್ ಕೇಳ್ತಾ ಇರ್ತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅದು ಹಾಕ್ಸಿರ್ತೀನಿ ಪ್ಲ್ಯಾನ್ನ, ಫ್ಲೋರ್ ಪ್ಲ್ಯಾನು. ಅದರಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ, ಎಕ್ಸಾಕ್ಟ್ ಆಗಿದೆ. ಅದನ್ನು ನಾವೇನು ಚೇಂಜಸ್ ಮಾಡ್ಕೊಂಡಿಲ್ಲ, ಅದೇ ಪ್ಲ್ಯಾನ್ ಹಾಕ್ತೀನಿ. ನಿಮ್ಗೆ ಏನಾದರೂ ನಾರ್ತ್ ಫೇಸ್ ಇರೋರು ನಾವು ಡೂಪ್ಲೆಕ್ಸ್ ಮನೆ ಮಾಡಬೇಕು ಅಂತಿದ್ರೆ ನೀವು ಅದನ್ನು ಉಪಯೋಗಿಸ್ಕೊಬೋದು, ತೊಂದರೆ ಇಲ್ಲ. ಸೊ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಇಷ್ಟೋ ತನಕ ಹೇಳಿದ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಬೇರೆ ಯಾವುದಾದ್ರೂ ವಿಚಾರಗಳು ಬೇಕು ಅಂದರೆ ಅದನ್ನು ಏನು ಟಾಪಿಕ್ ಇದೆ ಅದನ್ನು ನಾನು ಕಮೆಂಟ್ ಮಾಡ್ತಾ ಹೋಗಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತೀನಿ.